ಗ್ರಾಮದಲ್ಲಿದ್ದು ಇವತ್ತು ಮುಂಬೈಯಲ್ಲಿ ಒಂದು ಮನೆ ತಗೊಂಡಿದ್ದಾನೆ. ತುಂಬ ಖುಷಿ ಆಗ್ತಾಯಿದೆ, ನಮಗೆಲ್ಲ ತುಂಬ ಖುಷಿಯಾಗಿರೋಂಥ ವಿಚಾರ. ನಿಜ. ಹೇಳ, ಏನಾರು ಹೇಳ, ನಮ್ಮ ವೀಕ್ಷಕರಿಗೆ ಏನಾರು ಹೇಳು. ಏನಿಲ್ಲ ವೀಕ್ಷಕರಿಗೆ, ನಥಿಂಗ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಓಕೆ, ನಿಲ್ಸೇ ಬಿಟ್ಟೆನಾ? ಮುಂದೋಗಿ ಹಿಂದಗಡೆ ಓಡಿಸ್ಕೊಂಡು ನೋಡಿ ಗಾಯ್ಸ್, ಕಾಂತನ್ ಮನೆಗೆ ಬಂದಿದ್ದೀನಿ. 2 ಗಂಟೆ ಸತತ ಪ್ರಯತ್ನ, ಜರ್ನಿ ಮುಗಿಸ್ಕೊಂಡು ಬಂದಿರೋದು. ಇದು ಅಪ್ಪರ್ ಲೋಧ ಅಂತೇಳಿ ಸಗದ ಇದೆ. ನೋಡೋಣ, ಮನೆಗೆ ಹೋಗ್ತಾ ಇದ್ದೀವಿ ಈಗ. ಅಲ್ವಾ? ಹಾಂ, ಅಲ್ಲ, ಈ ಅಬ್ಜೆಕ್ಷನ್ ಇದ್ರೆ ಈಗಲೇ ಹೇಳು ಅಂತ. ಎಷ್ಟನೇ ಫ್ಲೋರು? 15ನೇ ಫ್ಲೋರಲ್ಲಿ ಈಗ ಕಾಂತ ಮನೆ ಬುಕ್ ಮಾಡಿದ. ಅದನ್ನು ಈಗ ಆಲ್ರೆಡಿ ಗೃಹ ಪ್ರವೇಶ ಮಾಡಿ ಹೆಚ್ಚು 1 ವರ್ಷ ಆಯ್ತಾ? 2 ವರ್ಷ ಆಯ್ತು ಮನೆಗೆ ಬಂದು. ಈ ಮನೆಗೆ 1 ವರ್ಷ ಆಯ್ತು ಬಂದು. ಹ್ಞೂ, ಹಂಗೆ ಹೇಳ್ಬೇಕು. ಹಾಲ್ ಇನ್ನೊಂಚೂರು ದೊಡ್ಡದು ಬೇಕಾಯ್ತು, ಸ್ಪೇಷಿಯಸ್ ಬೇಕಾಯ್ತು. ಇರಲಿ, ತೊಂದರೆ ಇಲ್ಲ. ಇದೇನಿದು? ಸ್ಟೋರ್ ರೂಮಾ? ಹಾಂ ಹಾಂ. ಚೆನ್ನಾಗಿದೆ. ಇದ್ರಲ್ಲಿ ಕಾಶ್ಮೀರ ಹೋಗಿದ್ರಲ್ಲ ಅವಾಗಲ್ಲ? ಕಾಶ್ಮೀರ ಪರವಾಗಿಲ್ಲ. ನಾವು ಇದು ವಾಶ್ರೂಮು. ಅವೆಲ್ಲ ಬೇಡ, ಅದು ಬೇಡ. ದೇವ್ರ ಮನೆ ಒಂಚೂರು. ದೇವ್ರ ಮನೆ. ದಿಸ್ ಈಸ್ ಒನ್ ಆ್ಯಂಡ್ ಓನ್ಲಿ ರಾಜಣ್ಣ, ನಮ್ಮ ಕವಿ ಶೆಟ್ಟಿ. ತುಂಬ ವರ್ಷಗಳ ನಂತರ ಮುಂಬೈಗೆ ಬ್ಯಾಕ್ ಬಂದಿದ್ದಾರೆ. ಏನೋ ಕಾರಣ, ಕೆಲಸಗಳಿರೋದ್ರಿಂದ ಇವತ್ತು ನಾವೆಲ್ಲ ನಮ್ಮ ಕಾಂತರಾಜ್ ಮನೆಗೆ ಸೇರಿದ್ದೀವಿ. ಗ್ರಾಮದಲ್ಲಿದ್ದು ಇವತ್ತು ಮುಂಬೈಯಲ್ಲಿ ಒಂದು ಮನೆ ತಗೊಂಡಿದ್ದಾನೆ. ತುಂಬ ಖುಷಿ ಆಗ್ತಾಯಿದೆ, ನಮಗೆಲ್ಲ ತುಂಬ ಖುಷಿಯಾಗಿರೋಂಥ ವಿಚಾರ. ನಿಜ. ಹೇಳ, ಏನಾರು ಹೇಳ, ನಮ್ಮ ವೀಕ್ಷಕರಿಗೆ ಏನಾರು ಹೇಳು. ಏನಿಲ್ಲ ವೀಕ್ಷಕರಿಗೆ, ನಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಓಕೆ, ಇಷ್ಟು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾನೆ. ಅವನಿಗೆ ಕ್ಯಾಮ್ರಾ ಮುಂದೆ ಮಾತಾಡೋದಂದ್ರೆ ಸ್ವಲ್ಪ ಭಯ, ನರ್ವಸ್ ಇದೆ. ಓಕೆ ಮೈ ಡಿಯರ್ ಗಾಯ್ಸ್, ಟಾಟಾ, ಬಾಯ್ ಬಾಯ್. ಒಂದು ಸ್ವಲ್ಪ ಸಣ್ಣ ಪಾರ್ಟಿ ಇಟ್ಟಿದ್ದಾನೆ ಗಾಯ್ಸ್. ಏನು ವ್ಯೂಸ್ ನೋಡಿ. ಇದೊಂದು 250 ಎಕರಲ್ಲಿ ಬಿಲ್ಡ್ ಆಗಿರೋಂಥ ಲೋಧ ಅಪ್ಪರ್ ಠಾಣೆ ಲೊಕೇಟ್ ಆಗಿದೆ. ತುಂಬ ಚೆನ್ನಾಗಿದೆ. ಬಟ್ ನಾನು ನವಿ ಮುಂಬೈಯಿಂದ ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗೆ ತುಂಬ ಲಾಂಗ್ ಅನ್ನಿಸ್ತು. ಟ್ರಾಫಿಕ್ ತುಂಬ ಜಾಸ್ತಿ ಇದೆ. ಟೋಟಲಿ ವಿ ಆರ್ ಹ್ಯಾಪಿ.